ನಿಶ್ಶಬ್ದವಾದ ಪಾಪುರ ಎಂಬ ಹಳ್ಳಿಯಲ್ಲಿ ಬ್ರುನೋ ಎಂಬ ಒಂದು ಗೊಂಬೆ ಹೋಲುವ ಬ್ರೌನ್ ನಾಯಿಯು ವಾಸಿಸುತ್ತಿತ್ತು. ಅವನಿಗೆ ಬಿಳಿ ಕೂದಲಿನ ಬಾಲ, ಉದುರಿದ ಕಿವಿಗಳು ಮತ್ತು ಎಡವಟ್ಟಾದ ಹೃದಯವಿತ್ತು. ಬ್ರುನೋಗೆ ಚಿಟ್ಟೆಗಳನ್ನು ಹಿಂಬಾಲಿಸುವುದಕ್ಕಿಂತ ಮೂಳೆಗಳು ಹೆಚ್ಚು ಇಷ್ಟ. ಅವನು ತನ್ನ ಇಷ್ಟದ ಮೂಳೆಯನ್ನೊಂದು ಹಳೆಯ ಮಾವಿನ ಮರದ ಕೆಳಗೆ ಹಾಕಿದ್ದ. ಒಂದು ಬಿಸಿಲು ದಿನ ಬ್ರುನೋ ಛಾಯೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಂದು ಹಸಿವಾಗಿದ್ದ ನಾಯಿಮರಿ ಮಿನಿ ಹಳ್ಳಿಯೊಳಗೆ ಪ್ರವೇಶಿಸಿತು. ಅವಳಿಗೆ ಆಹಾರವೂ ಇಲ್ಲ, ಮನೆ ಇಲ್ಲ, ಮತ್ತು ಅವಳ ತೂಗು ತೂಗು ಕಾಲುಗಳು ನುಣುಪಾಗಿ ಕಳೆಯುತ್ತಿದ್ದವು. ಮಿನಿ ನಿಧಾನವಾಗಿ ಬ್ರುನೋ ಬಳಿ ಬಂದು ಕೇಳಿತು, ನನಗೆ ಸ್ವಲ್ಪ ತಿನಿಸು ಸಿಗುತ್ತದೆಯಾ ದಯವಿಟ್ಟು? ಬ್ರುನೋ ತನ್ನ ಮಾವಿನ ಮರದ ಕಡೆ ನೋಡಿದನು. ಅಲ್ಲಿ ಅವನ ಮುದ್ದಾದ ಮೂಳೆ ಹಾಕಲಾಗಿತ್ತು. ಅವನು ಕ್ಷಣ ಮಾತ್ರ ಯೋಚನೆ ಮಾಡಿದನು. ನಂತರ ಆ ಮೂಳೆಯನ್ನೆತ್ತಿ ಮಿನಿಯ ಮುಂದೆ ಇಟ್ಟನು. ಇದು ಹಳೆಯದು, ಆದರೆ ತುಂಬಾ ಪ್ರೀತಿ ಇದೆ ಎಂದನು ಬ್ರುನೋ. ಮಿನಿಯ ಕಣ್ಣುಗಳು ಸಂತೋಷದಿಂದ ಹೊಳೆಯಲು ಆರಂಭಿಸಿದವು. ಧನ್ಯವಾದಗಳು ಬ್ರುನೋ ಎಂದಳು. ಮೇಲಿನಿಂದ ಹಕ್ಕಿಗಳು ಕ್ಯುಗ್ಯಾಟೆಡೆವ್ಯೂ ಮತ್ತು ಗಾಳಿಯಲ್ಲೇ ಮಾವಿನ ಎಲೆಗಳ ಹೊಲೆಯೆಟೆಟ್ಯೂ. ಆ ಸಂಜೆ ಬ್ರುನೋಗೆ ತನ್ನ ಮೂಳೆ ಎಷ್ಟು ಪ್ರಿಯವಾಗಿತ್ತೋ ಅವನು ಅದನ್ನು ಮರೆತಿದ್ದ, ಏಕೆಂದರೆ ಅವನ ಹೃದಯದಲ್ಲಿ ಏನೋ ಹಿತವಾದ ಬೆಳಕು ಹೊಳೆಯುತ್ತಿತ್ತು. ದಿನದಿಂದ ಮಿನಿ ಬ್ರುನೋ ಜೊತೆಗೆ ಉಳಿದಳು. ಅವರಿಬ್ಬರೂ ಹಳ್ಳಿಯಲ್ಲಿ ದಯಾಳು ನಾಯಿ ಮಿತ್ರರು ಎಂಬ ಹೆಸರನ್ನು ಗಳಿಸಿದರು. ಎಲ್ಲರಿಗೂ ಸಹಾಯ ಮಾಡುವ ವ್ಯಕ್ತಿತ್ವದ ಮಾದರಿಗಳಾದವ್ಯೂ. ನೀತಿ ಪಾಠ: ಹಂಚಿಕೊಳ್ಳುವ ಮೂಲಕ ಎರಡು ಹೃದಯಗಳು ಸಂತೋಷವಾಗುತ್ತವೆ, ಒಂದರಲ್ಲಷ್ಟೇ ಅಲ್ಲ.